ಅದೊಂದು ಗ್ಯಾಂಗ್ ಸಿಲಿಕಾನ್ ಸಿಟಿ ಜನರ ನಿದ್ದೆಗೆಡಿಸಿತ್ತು. ಭಯ ಹುಟ್ಟಿಸಿದ್ದ ಆ ಗ್ಯಾಂಗ್ ಅನ್ನ ಸದ್ಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಖತರ್ನಾಕ್ ಗ್ಯಾಂಗ್? ಇಲ್ಲಿದೆ ನೋಡಿ ಸ್ಟೋರಿ. ನೋಡಿ, ಇದು ಅಂತಿಂತ ಗ್ಯಾಂಗ್ ಅಲ್ಲ, ಖತರ್ನಾಕ್ ರಾಬರಿ ಗ್ಯಾಂಗ್. ಮುಖಕ್ಕೆ ಮಾಸ್ಕ್ ಧರಿಸಿ ಮನೆಗೆ ಅದ್ಯಾವ ರೀತಿ ನುಗ್ಗುತ್ತಿದ್ದಾರೆ ನೋಡಿ. ಒಮ್ಮೆ ಎಂಟ್ರಿ ಕೊಟ್ರೆ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡೋ ಕಳ್ಳರ ಗ್ಯಾಂಗ್ ಇದು. ಸಿಲಿಕಾನ್ ಸಿಟಿ ಮಂದಿಗೆ ಕೃಷ್ಣಗಿರಿ ಗ್ಯಾಂಗ್ ಚಿಂತೆ. ಕೊನೆಗೂ ಕಳ್ಳರ ಗ್ಯಾಂಗ್ ಕಾಕಿ ಕೆಡ್ಡಾಗೆ ಲಾಕ್. ನಗರದ ಹೊರವಲಯದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಬಂದು ದರೋಡೆ ಮಾಡ್ತಿದ್ದ ಕೃಷ್ಣಗಿರಿಯ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಈ ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದ ಸ್ಟೈಲ್ ಕೇಳಿಯೇ ಪೊಲೀಸರು ಶಾಕ್ ಆಗಿದ್ದಾರೆ. ವಿಚಾರಣೆ ವೇಳೆ ಹಲವು ರೋಚಕ ಕಹಾನಿ ಬಯಲಾಗಿದೆ. ಕಳೆದ 15 ದಿನದ ಹಿಂದೆ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 4 ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗಿದ್ರು. ಮಾಸ್ಕ್ ಧರಿಸಿ ಬಂದು ಮನೆಗೆ ನುಗ್ಗಿ ಕದ್ದು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇಬ್ಬರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸೇಲಂನಲ್ಲಿ ಚಿನ್ನಾಭರಣ ಮಾರಾಟ ಮಾಡುವಾಗಲೇ ಆವಲಹಳ್ಳಿ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಕೃಷ್ಣಗಿರಿ ಗ್ಯಾಂಗ್ನ ಚಂದ್ರು ಹಾಗೂ ಚಂದ್ರಕಾಂತ್ ಅಲಿಯಾಸ್ ಮಾರಿಮುತ್ತನ್ನ ಜೈಲಿಗಟ್ಟಿದ್ದಾರೆ. ಎಲ್ಲ ಕೇಸಸ್ ಏನೇನು ಅವ್ರು ಮಾಡಿದ್ರು ಅದರದ್ದು ಕೂಡ ಟೋಟಲ್ ರಿಕವರಿ ಒಂದು 400 grams ವರ್ತ್ ಗೋಲ್ಡ್ ಹೋಗಿತ್ತು. ಅದಾದ ನಂತರ ಒಂದು ವಾಹನ ಕೂಡ ಹೋಗಿ 2 ವೀಲರ್ ಹೋಗಿತ್ತು, 1-2 ಲ್ಯಾಪ್ಟಾಪು. ಸೊ ಆಲ್ ಟುಗೆದರ್ ನಮ್ಮ ಹತ್ರ ಇವಾಗ 22,28,000 ಮೌಲ್ಯದ ಎಲ್ಲ ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಮೊದಲು ಬೈಕ್ನಲ್ಲಿ ಕೃಷ್ಣಗಿರಿಯ ಸುತ್ತ ಈ ಗ್ಯಾಂಗ್ ಕಳ್ಳತನ ಮಾಡಿತ್ತು. ಆದ್ರೆ ಆದಾಯ ಹೆಚ್ಚಾಗ್ತಿದ್ದಂತೆ ಬೈಕ್ ಬಿಟ್ಟು ಕಾರಿಗೆ ಶಿಫ್ಟ್ ಆಗಿದ್ರು. ಕಾರ್ ಬರ್ತಿದ್ದಂತೆ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಸೀದಾ ರಾಜಧಾನಿಗೆ ಎಂಟ್ರಿ ಆಗಿದ್ದಾರೆ. ಇವರು ಒಮ್ಮೆ ಬಂದ್ರು ಅಂದ್ರೆ ಏರಿಯಾದಲ್ಲಿನ 5-6 ಮನೆಗಳಿಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ರು. ಬೇಸಿಕ್ಲಿ ಒಂದು ಮಾಸ್ಕ್ ಹಾಕೊಂಡ್ಬಿಟ್ಟು, ಒಂದು ಹ್ಯಾಂಡ್ ಗ್ಲೌಸು ಇದೆಲ್ಲ ಹಾಕೊಂಡ್ಬಿಟ್ಟು ಪ್ರೊಫೆಷ್ನಲ್ ರೀತಿಯಿಂದ ಒಂದು ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದ್ಬಿಟ್ಟು ಈ ಮನೆಗಳ ಒಳಗಡೆ ನುಗ್ಗಿ ಯಾರು ಇದ್ದು ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಮನೆ ಕಳುವು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಲ್ಯೂಬಲ್ಸನ್ನು ತಗೊಂಡು ಹೋಗಿರುವಂಥ ಒಂದು ಇದು ಕೇಸು. ಸದ್ಯ ಕೃಷ್ಣಗಿರಿ ಗ್ಯಾಂಗ್ನ ಇನ್ನಿಬ್ಬರಿಗಾಗಿ ಹುಡುಕಾಟ ನಡೆಯುತ್ತಿದೆ. ಬಂಧಿತರಿಂದ ಚಿನ್ನಾಭರಣ ಹಾಗೂ ಬೈಕ್, ಲ್ಯಾಪ್ಟಾಪ್ ಸೇರಿ 22 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೊಂದು ಗ್ಯಾಂಗ್ ಸಿಲಿಕಾನ್ ಸಿಟಿ ಜನರ ನಿದ್ದೆಗೆಡಿಸಿತ್ತು. ಭಯ ಹುಟ್ಟಿಸಿದ್ದ ಆ ಗ್ಯಾಂಗ್ ಅನ್ನ ಸದ್ಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಖತರ್ನಾಕ್ ಗ್ಯಾಂಗ್? ಇಲ್ಲಿದೆ ನೋಡಿ ಸ್ಟೋರಿ. ನೋಡಿ, ಇದು ಅಂತಿಂತ ಗ್ಯಾಂಗ್ ಅಲ್ಲ, ಖತರ್ನಾಕ್ ರಾಬರಿ ಗ್ಯಾಂಗ್. ಮುಖಕ್ಕೆ ಮಾಸ್ಕ್ ಧರಿಸಿ ಮನೆಗೆ ಅದ್ಯಾವ ರೀತಿ ನುಗ್ಗುತ್ತಿದ್ದಾರೆ ನೋಡಿ. ಒಮ್ಮೆ ಎಂಟ್ರಿ ಕೊಟ್ರೆ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡೋ ಕಳ್ಳರ ಗ್ಯಾಂಗ್ ಇದು. ಸಿಲಿಕಾನ್ ಸಿಟಿ ಮಂದಿಗೆ ಕೃಷ್ಣಗಿರಿ ಗ್ಯಾಂಗ್ ಚಿಂತೆ. ಕೊನೆಗೂ ಕಳ್ಳರ ಗ್ಯಾಂಗ್ ಕಾಕಿ ಕೆಡ್ಡಾಗೆ ಲಾಕ್. ನಗರದ ಹೊರವಲಯದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಬಂದು ದರೋಡೆ ಮಾಡ್ತಿದ್ದ ಕೃಷ್ಣಗಿರಿಯ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಈ ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದ ಸ್ಟೈಲ್ ಕೇಳಿಯೇ ಪೊಲೀಸರು ಶಾಕ್ ಆಗಿದ್ದಾರೆ. ವಿಚಾರಣೆ ವೇಳೆ ಹಲವು ರೋಚಕ ಕಹಾನಿ ಬಯಲಾಗಿದೆ. ಕಳೆದ 15 ದಿನದ ಹಿಂದೆ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 4 ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗಿದ್ರು. ಮಾಸ್ಕ್ ಧರಿಸಿ ಬಂದು ಮನೆಗೆ ನುಗ್ಗಿ ಕದ್ದು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇಬ್ಬರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸೇಲಂನಲ್ಲಿ ಚಿನ್ನಾಭರಣ ಮಾರಾಟ ಮಾಡುವಾಗಲೇ ಆವಲಹಳ್ಳಿ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಕೃಷ್ಣಗಿರಿ ಗ್ಯಾಂಗ್ನ ಚಂದ್ರು ಹಾಗೂ ಚಂದ್ರಕಾಂತ್ ಅಲಿಯಾಸ್ ಮಾರಿಮುತ್ತನ್ನ ಜೈಲಿಗಟ್ಟಿದ್ದಾರೆ. ಎಲ್ಲ ಕೇಸಸ್ ಏನೇನು ಅವ್ರು ಮಾಡಿದ್ರು ಅದರದ್ದು ಕೂಡ ಟೋಟಲ್ ರಿಕವರಿ ಒಂದು 400 grams ವರ್ತ್ ಗೋಲ್ಡ್ ಹೋಗಿತ್ತು. ಅದಾದ ನಂತರ ಒಂದು ವಾಹನ ಕೂಡ ಹೋಗಿ 2 ವೀಲರ್ ಹೋಗಿತ್ತು, 1-2 ಲ್ಯಾಪ್ಟಾಪು. ಸೊ ಆಲ್ ಟುಗೆದರ್ ನಮ್ಮ ಹತ್ರ ಇವಾಗ
22,28,000 ಮೌಲ್ಯದ ಎಲ್ಲ ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಮೊದಲು ಬೈಕ್ನಲ್ಲಿ ಕೃಷ್ಣಗಿರಿಯ ಸುತ್ತ ಈ ಗ್ಯಾಂಗ್ ಕಳ್ಳತನ ಮಾಡಿತ್ತು. ಆದ್ರೆ ಆದಾಯ ಹೆಚ್ಚಾಗ್ತಿದ್ದಂತೆ ಬೈಕ್ ಬಿಟ್ಟು ಕಾರಿಗೆ ಶಿಫ್ಟ್ ಆಗಿದ್ರು. ಕಾರ್ ಬರ್ತಿದ್ದಂತೆ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಸೀದಾ ರಾಜಧಾನಿಗೆ ಎಂಟ್ರಿ ಆಗಿದ್ದಾರೆ. ಇವರು ಒಮ್ಮೆ ಬಂದ್ರು ಅಂದ್ರೆ ಏರಿಯಾದಲ್ಲಿನ 5-6 ಮನೆಗಳಿಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ರು. ಬೇಸಿಕ್ಲಿ ಒಂದು ಮಾಸ್ಕ್ ಹಾಕ್ಕೊಂಡ್ಬಿಟ್ಟು, ಒಂದು ಹ್ಯಾಂಡ್ ಗ್ಲೌಸು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಪ್ರೊಫೆಷ್ನಲ್ ರೀತಿಯಿಂದ ಒಂದು ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದುಬಿಟ್ಟು ಈ ಮನೆಗಳ ಒಳಗಡೆ ನುಗ್ಗಿ ಯಾರು ಇದ್ದು ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಮನೆ ಕಳುವು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಲ್ಯೂಬಲ್ಸನ್ನು ತಗೊಂಡು ಹೋಗಿರುವಂಥ ಒಂದು ಇದು ಕೇಸು. ಸದ್ಯ ಕೃಷ್ಣಗಿರಿ ಗ್ಯಾಂಗ್ನ ಇನ್ನಿಬ್ಬರಿಗಾಗಿ ಹುಡುಕಾಟ ನಡೆಯುತ್ತಿದೆ. ಬಂಧಿತರಿಂದ ಚಿನ್ನಾಭರಣ ಹಾಗೂ ಬೈಕ್, ಲ್ಯಾಪ್ಟಾಪ್ ಸೇರಿ 22 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅದೊಂದು ಗ್ಯಾಂಗ್ ಸಿಲಿಕಾನ್ ಸಿಟಿ ಜನರ ನಿದ್ದೆಗೆಡಿಸಿತ್ತು. ಭಯ ಹುಟ್ಟಿಸಿದ್ದ ಆ ಗ್ಯಾಂಗ್ ಅನ್ನ ಸದ್ಯ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಖತರ್ನಾಕ್ ಗ್ಯಾಂಗ್? ಇಲ್ಲಿದೆ ನೋಡಿ ಸ್ಟೋರಿ. ನೋಡಿ, ಇದು ಅಂತಿಂತ ಗ್ಯಾಂಗ್ ಅಲ್ಲ, ಖತರ್ನಾಕ್ ರಾಬರಿ ಗ್ಯಾಂಗ್. ಮುಖಕ್ಕೆ ಮಾಸ್ಕ್ ಧರಿಸಿ ಮನೆಗೆ ಅದ್ಯಾವ ರೀತಿ ನುಗ್ಗುತ್ತಿದ್ದಾರೆ ನೋಡಿ. ಒಮ್ಮೆ ಎಂಟ್ರಿ ಕೊಟ್ರೆ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡೋ ಕಳ್ಳರ ಗ್ಯಾಂಗ್ ಇದು. ಸಿಲಿಕಾನ್ ಸಿಟಿ ಮಂದಿಗೆ ಕೃಷ್ಣಗಿರಿ ಗ್ಯಾಂಗ್ ಚಿಂತೆ. ಕೊನೆಗೂ ಕಳ್ಳರ ಗ್ಯಾಂಗ್ ಕಾಕಿ ಕೆಡ್ಡಾಗೆ ಲಾಕ್. ನಗರದ ಹೊರವಲಯದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಬಂದು ದರೋಡೆ ಮಾಡ್ತಿದ್ದ ಕೃಷ್ಣಗಿರಿಯ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಈ ಖತರ್ನಾಕ್ ಗ್ಯಾಂಗ್ ಕಳ್ಳತನ ಮಾಡ್ತಿದ್ದ ಸ್ಟೈಲ್ ಕೇಳಿಯೇ ಪೊಲೀಸರು ಶಾಕ್ ಆಗಿದ್ದಾರೆ. ವಿಚಾರಣೆ ವೇಳೆ ಹಲವು ರೋಚಕ ಕಹಾನಿ ಬಯಲಾಗಿದೆ. ಕಳೆದ 15 ದಿನದ ಹಿಂದೆ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 4 ಮನೆಗೆ ಕನ್ನ ಹಾಕಿ ಎಸ್ಕೇಪ್ ಆಗಿದ್ರು. ಮಾಸ್ಕ್ ಧರಿಸಿ ಬಂದು ಮನೆಗೆ ನುಗ್ಗಿ ಕದ್ದು ಪರಾರಿಯಾಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಇಬ್ಬರು ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಸೇಲಂನಲ್ಲಿ ಚಿನ್ನಾಭರಣ ಮಾರಾಟ ಮಾಡುವಾಗಲೇ ಆವಲಹಳ್ಳಿ ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ಕೃಷ್ಣಗಿರಿ ಗ್ಯಾಂಗ್ನ ಚಂದ್ರು ಹಾಗೂ ಚಂದ್ರಕಾಂತ್ ಅಲಿಯಾಸ್ ಮಾರಿಮುತ್ತನ್ನ ಜೈಲಿಗಟ್ಟಿದ್ದಾರೆ. ಎಲ್ಲ ಕೇಸಸ್ ಏನೇನು ಅವ್ರು ಮಾಡಿದ್ರು ಅದರದ್ದು ಕೂಡ ಟೋಟಲ್ ರಿಕವರಿ ಒಂದು 400 ಗ್ರಾಮ್ಸ್ ವರ್ತ್ ಗೋಲ್ಡ್ ಹೋಗಿತ್ತು. ಅದಾದ ನಂತರ ಒಂದು ವಾಹನ ಕೂಡ ಹೋಗಿ, 2 ವೀಲರ್ ಹೋಗಿತ್ತು, 1-2 ಲ್ಯಾಪ್ಟಾಪು. ಸೊ ಆಲ್ ಟುಗೆದರ್ ನಮ್ಮ ಹತ್ರ ಇವಾಗ 22,28,000 ಮೌಲ್ಯದ ಎಲ್ಲ ವಸ್ತುಗಳನ್ನು ನಾವು ರಿಕವರಿ ಮಾಡಿದ್ದೀವಿ. ಮೊದಲು ಬೈಕ್ನಲ್ಲಿ ಕೃಷ್ಣಗಿರಿಯ ಸುತ್ತ ಈ ಗ್ಯಾಂಗ್ ಕಳ್ಳತನ ಮಾಡಿತ್ತು. ಆದ್ರೆ ಆದಾಯ ಹೆಚ್ಚಾಗ್ತಿದ್ದಂತೆ ಬೈಕ್ ಬಿಟ್ಟು ಕಾರಿಗೆ ಶಿಫ್ಟ್ ಆಗಿದ್ರು. ಕಾರ್ ಬರ್ತಿದ್ದಂತೆ ಬೆಂಗಳೂರನ್ನ ಟಾರ್ಗೆಟ್ ಮಾಡಿ ಸೀದಾ ರಾಜಧಾನಿಗೆ ಎಂಟ್ರಿ ಆಗಿದ್ದಾರೆ. ಇವರು ಒಮ್ಮೆ ಬಂದ್ರು ಅಂದ್ರೆ ಏರಿಯಾದಲ್ಲಿನ 5-6 ಮನೆಗಳಿಗೆ ಕನ್ನ ಹಾಕಿ ಎಸ್ಕೇಪ್ ಆಗ್ತಿದ್ರು. ಬೇಸಿಕ್ಲಿ ಒಂದು ಮಾಸ್ಕ್ ಹಾಕ್ಕೊಂಡ್ಬಿಟ್ಟು, ಒಂದು ಹ್ಯಾಂಡ್ ಗ್ಲೌಸು ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಪ್ರೊಫೆಷ್ನಲ್ ರೀತಿಯಿಂದ ಒಂದು ಕಾರಲ್ಲಿ, ಸ್ವಿಫ್ಟ್ ಕಾರಲ್ಲಿ ಬಂದುಬಿಟ್ಟು ಈ ಮನೆಗಳ ಒಳಗಡೆ ನುಗ್ಗಿ ಯಾರು ಇದ್ದು ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ಮನೆ ಕಳುವು ಮಾಡಿಕೊಂಡು ಅಲ್ಲಿರುವಂಥ ವ್ಯಾಲ್ಯೂಬಲ್ಸನ್ನು ತಗೊಂಡು ಹೋಗಿರುವಂಥ ಒಂದು ಇದು ಕೇಸು. ಸದ್ಯ ಕೃಷ್ಣಗಿರಿ ಗ್ಯಾಂಗ್ನ ಇನ್ನಿಬ್ಬರಿಗಾಗಿ ಹುಡುಕಾಟ ನಡೆಯುತ್ತಿದೆ. ಬಂಧಿತರಿಂದ ಚಿನ್ನಾಭರಣ ಹಾಗೂ ಬೈಕ್, ಲ್ಯಾಪ್ಟಾಪ್ ಸೇರಿ 22 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.